ಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತ ನಿಶಾಚರಚಮೋ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಂಜನೇಯ ಆಕಾಶ ಮಾರ್ಗದಲ್ಲಿ ಸಾಗಿ ಲಂಕೆಯ ತ್ರಿಕೂಟ ಪರ್ವತದಲ್ಲಿ ಇಳಿದು ಬಿಡಾಲ ಸಂಹಿತ ದೇಹದಲ್ಲಿ ಲಂಕಿಣಿಗೆ ಹೊಡೆದು ಆಕೆಯ ಅನುಮತಿಯನ್ನು ಪಡೆದು ಅದ್ವಾರದಿಂದ ಲಂಕೆಯನ್ನು ಪ್ರವೇಶಿಸಿದ. ಸೀತಾಮಾತೆಯನ್ನು ಕಂಡ ಅಂತ ಇಷ್ಟು ಕಥೆಯನ್ನು ನಿನ್ನೆ ದಿವಸ ಕೇಳಿದ್ದೇವೆ. ಸೀತಾಮಾತೆ ತೆಳ್ಳಗಿದ್ಲಂತೆ. ಹೇಗೆ ತೆಳ್ಳಗಿದ್ಲು ಅಂತೂ ವಾಲ್ಮೀಕಿಗಳು ಒಂದು 8 ದೃಷ್ಟಾಂತಗಳನ್ನು ಕೊಡ್ತಾರೆ. ಉಪಮಾ ಅಂತ ಇದನ್ನು ಕರಿತೇವೆ. ಅದರಲ್ಲಿ ಕೆಲವು ದೃಷ್ಟಾಂತಗಳು ಉಪಮೆಗಳು ಅರ್ಥ ಆಗಬೇಕಾದ್ರೆ ಶಾಸ್ತ್ರಜ್ಞಾನ ಬೇಕಾಗ್ತದೆ. ಪ್ರತಿಪತ್ ಪಾಠಶೀಲಸ್ಯ ವಿದ್ಯೇವ ತನುತಾಂ ಗತಾ. ಅವಳು ಎಷ್ಟು ತೆಳ್ಳಗಿದ್ದಾಳೆ ಅಂದರೆ ಪಾಡ್ಯದ ದಿವಸ ಪಾಠ ಮಾಡುವಂತಹ ವಿದ್ವಾಂಸನ ವಿದ್ಯೆ ಹೇಗೆ ತೆಳ್ಳಗಿದೆಯೋ ಹಾಗೆ ತೆಳ್ಳಗಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಅಂದರೆ ಪ್ರತಿಪತ್ತು ದಿವಸ ಪಾಠ ಮಾಡುವ ಹಾಗಿಲ್ಲ, ಅನಧ್ಯಯನ ಅಂತ ಅದಕ್ಕೆ ಹೆಸರು. ಆದರೆ ಪ್ರತಿಪತ್ತಲ್ಲೂ ಪಾಠ ಮಾಡುವುದು ಇವನಿಗೆ ಶೀಲ ಅಂದರೆ ಸ್ವಭಾವ. ಪಾಠ ಮಾಡಿ ಮಾಡಿ ಅಭ್ಯಾಸ ಆಗಿ ಒಂದು ದಿವಸ ಪಾಠ ಬಿಟ್ಟರೆ ಅವನಿಗೆ ಏನೋ ಮಾಡಲಿಲ್ಲ. ಈ ಕೆಲವು ಬಗೆಯ ಪಾನೀಯ ಕುಡಿಲಿಕ್ಕೆ ಶುರು ಮಾಡಿದರೆ ಆಮೇಲೆ ಅದು ಕುಡಿಯದೆ ಹೋದರೆ ತಲೆನೋವೆಲ್ಲ ಶುರುವಾದ ಹಾಗೆ ಇವರಿಗೆ ಪಾಠ್ಯದ ದಿವಸವೂ ಪಾಠ ಮಾಡದೆ ಹೋದರೆ ಏನೋ ಅನಿಸೋದು. ಒಂದು ಪಾಠ ಮಾಡಿಬಿಡ್ತೇನೆ ಅಂತ ಹೊಸದಾಗಿ ಪಾಠ ಮಾಡಿದರೆ ಅದು ಗುರುಂ ಹಂತಿ ಅಂತ, ಗುರುವಿನ ವಿದ್ಯೆ ಅನ್ನೋದು ನಾಶ ಮಾಡ್ತದೆ, ಅವನ ವಿದ್ಯೆ ಕ್ಷೀಣವಾಗ್ತದೆ. ಅಥವಾ ಅವನ ವಿದ್ಯೆಯಿಂದ ಅಧ್ಯಾಪನದಿಂದ ಪ್ರಾಪ್ತವಾಗುವ ಪುಣ್ಯದಲ್ಲಿ ಕ್ಷಯ ಉಂಟಾಗ್ತದೆ. ಈ ನಿಟ್ಟಿನಿಂದ ಪ್ರತಿಪತ್ ಪಾಠಶೀಲಸ್ಯ ವಿದ್ಯಾ ಇವ ತನುತಾಂ ಗತ. ತನುತ್ವ ಅಂತ ಇದ್ರೆ ತೆಳ್ಳಗಾಗಿದ್ದಾಳೆ. ರಕ್ಕಸಿಯರ ಮಧ್ಯದಲ್ಲಿದ್ದಂತಹ ಆಕೆಯನ್ನು ನೋಡಿ ರಾವಣ ಬಂದು ಹೋದ ಘಟನೆ ನಡೆದ ಮೇಲೆ ಸೀತೆಯಲ್ಲಿ ವಿಶ್ವಾಸ ಜನನ ಅನ್ನುವ ದೃಷ್ಟಿಯಿಂದ ಆತ ರಾಮಾಯಣದ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭಿಸಿದ. ಅದನ್ನು ಕೇಳಿ ಸೀತಾಮಾತೆಗೆ ವಿಶ್ವಾಸ ಉಂಟಾಯಿತು. ಈತ ಕೆಳಗಿಳಿದು ಶಾಖೆಯಲ್ಲಿ ಕೆಳಗಿನ ಶಾಖೆಗೆ ಬಂದ. ಸೀತೆಗೆ ಹತ್ತಿರವಾಗಿದ್ದಾನೆ. ಮಂಗವನ್ನು ನೋಡಿದಂತಹ ಆಕೆ ಇದೇನು ಕನಸೋ ಅಂತ ಭಾವಿಸಿಕೊಂಡು ಅಪಶಕುನ ಅಂತ ಮೊದಲು ರಾಮಾಯ ಸ್ವಸ್ತಿ ಅಂತ ಹೇಳ್ತಾಳೆ. ನನ್ನ ಪತಿಗೆ ಒಳ್ಳೆಯದಾಗಲಿ, ಅಪಶಕುನವಾಯ್ತಲ್ಲ, ಸ್ವಪ್ನದಲ್ಲಿ ಮರ್ಕಟನನ್ನು ಕಂಡು ಅಂತ ಅನ್ಕೊಳ್ತಾಳೆ. ಆಮೇಲೆ ಇಲ್ಲ, ನನಗೆಲ್ಲಿ ನಿದ್ರೆ ಬರ್ತದೆ, ರಾಮನಿಂದ ದೂರ ಇರತಕ್ಕಂತಹ ನಾನು ಇಲ್ಲಿಯ ತನಕ ನಿದ್ದೆ ಮಾಡಿದವಳಲ್ಲ, ಇವತ್ತು ನಿದ್ದೆಯಲ್ಲಿ ಸ್ವಪ್ನ ಬೀಳುವುದು ಹೇಗೆ ಸಾಧ್ಯ? ಇದು ನಿಜವಾದ ನನಸು ಅನ್ನುವುದನ್ನು ಕಂಡು ವಾನರ ರಾಮನ ಕಥೆಯನ್ನು ಹೇಳಿದಾಗ ವಿಶ್ವಸಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಈ ರಕ್ಕಸರು ರಾಮಾಯಣ ಎಲ್ಲ ಕಲ್ತಿದ್ದಾರೆ. ಸೀತೆಯನ್ನು ನಂಬಿಸುವುದಕ್ಕೆ ಯಾವ ವೇಷದಲ್ಲಿ ಬೇಕಾದರೂ ಅವರು ರಾಮಾಯಣ ಹೇಳ್ಬೋದು. ಆದ್ದರಿಂದ ಇವರನ್ನು ನಂಬುವುದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಆದರೆ ಆತ ಶ್ರೀರಾಮನ ಮುದ್ರಿಕೆಯನ್ನಿತ್ತ. ವಿಶ್ವಾಸ ಜನನಕ್ಕೋಸ್ಕರ ಶ್ರೀರಾಮ ಕೊಟ್ಟಂತಹ ಮುದ್ರಿಕೆ, ತನ್ನ ತೋರು ಬೆರಳಿಗೆ ಹಾಕತಕ್ಕಂತಹ ಮುದ್ರಿಕೆ. ಅದು ಅಂಗುಲೀಯಕ, ಅದರಲ್ಲಿ ಒಂದು ಪವಿತ್ರಾಂಗುಲೀಯಕ ಅಂತ ಅನಾಮಿಕೆಯನ್ನು ಕರೀತಾರೆ.
ಕನಿಷ್ಠಿಕೆಯ ಪಕ್ಕದಲ್ಲಿರುವ ಬೆರಳಿಗೆ ಅನಾಮಿಕ ಅಂತ ಹೆಸರು. ಅದರ ಉಂಗುರದ ಬೆರಳು ಅಂತಲೇ ಅದನ್ನು ಕರೆಯುವುದು. ಆದರೆ ರಾಜಮುದ್ರಿಕೆಯನ್ನು ಹಾಕುವುದು ಉಂಗುರದ ಬೆರಳಿಗೆ ಅಲ್ಲ. ಆ ಉಂಗುರದ ಬೆರಳಿಗೆ ಹಾಕುವಂತಹದ್ದು ಪವಿತ್ರದ ಉಂಗುರ, ಯಾಜ್ಞಿಕತ್ವವನ್ನು ತನ್ನಲ್ಲಿ ಅಭಿವ್ಯಕ್ತಿಗೊಳಿಸತಕ್ಕಂತಹ ಉಂಗುರ. ರಾಜಮುದ್ರಿಕೆಗೆ ಸಂಬಂಧಪಟ್ಟದ್ದು ತೋರು ಬೆರಳು. ಅವರಾಗ ರಾಜರು ಯಾವತ್ತೂ ಕೂಡ ಈ ಬೆರಳನ್ನೇ ಜಾಸ್ತಿ ತೋರಿಸ್ತಾ ಇರೋದು. ಅಲ್ಲಿ ಕಾಣಿಸ್ಬೇಕು ಆ ಮುದ್ರಿಕೆ ಅಂತ, ಅದು ಅಲ್ಲಿ ಆ ಭಾಗದಲ್ಲಿ ಹಾಕುವ ಮುದ್ರಿಕೆ. ಆ ಮುದ್ರಿಕೆ ಅದು ಸುವರ್ಣಸ್ಯ 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 ಅಂಗುಲೀಯಕಂ, ಸುವರ್ಣಸ್ಯ ಅಂತ 4 ಸಲ ಸುವರ್ಣ 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 ಅಂತ ಹೇಳಿದಂತಹ ಅಂಗುಲೀಯಕ. ಸುವರ್ಣ ಅಂದರೆ ಬಂಗಾರದ್ದು ಅಂತ ಒಂದು ಅರ್ಥ. ಸುವರ್ಣ ಅಂತ ಹೇಳಿದ್ರೆ ಒಳ್ಳೆಯ ಅಕ್ಷರ ಉಳ್ಳದ್ದು ಅಂತ ಎರಡನೇ ಸುವರ್ಣ ಶಬ್ದಕ್ಕೆ ಅರ್ಥ. ಸಂಸ್ಕೃತದಲ್ಲಿ ವರ್ಣಮಾಲೆ ಅಂತ ಹೇಳಿದ್ರೆ ಅಕಾರಾದಿ ಕ್ಷಕಾರಾಂತವಾದಂತಹ ವರ್ಣಗಳು. ಆ ವರ್ಣಗಳು ಸುವರ್ಣ, ರಾಮ ಎಂಬ ಅಕ್ಷರ ಉಳ್ಳಂತಹ, ಅದು ಸಾಮಾನ್ಯ ಅಕ್ಷರ ಅಲ್ಲ, ಸುವರ್ಣ. ರಾಮ ಅನ್ನುವ 2 ಅಕ್ಷರ ದಾಸರ ಬಾಯಿಗೆ ಸಿಕ್ಕಿದರೆ ಎಷ್ಟು ಚಂದ ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ. ಅದು 2 ಅಕ್ಷರ ಅಂತೆ. ಅದರಲ್ಲಿ ರಾ ಅಂತ ಹೇಳಿದರೆ ಇದ್ದ ಪಾಪಗಳೆಲ್ಲ ಹೋಗ್ತದೆ, ಮಾ ಅಂತ ಹೇಳಿದರೆ ಪುಣ್ಯಗಳೆಲ್ಲ ಗಟ್ಟಿಯಾಗಿ ಒಳಗೆ ಸೇರಿಕೊಳ್ತವೆ. ಅದಕ್ಕೋಸ್ಕರವೇ ರಾ ಅಂತ ಹೇಳಿದರೆ ಬಾಯಿ ತೆಗೆಯುವುದಂತೆ, ಮಾ ಅಂತ ಹೇಳಿದಾಗ ಬಾಯಿ ಮುಚ್ಚುವುದಂತೆ, ಒಳಗಿದ್ದ ಪುಣ್ಯ ಗಟ್ಟಿ ನಿಲ್ಲುವುದಕ್ಕೋಸ್ಕರ. ಹಾಗಾಗಿ ರಾಮ ಶಬ್ದ ಅಕ್ಷರ ಅದು ಸುವರ್ಣ, ಅದರಿಂದ ಕೂಡಿದ ಶೋಭನವು ವರ್ಣವು ರಾಮ ಇತ್ಯೇತವು ಯಸ್ಮಿನ್ ತಾದೃಶಂ ಸುವರ್ಣಂ, ಅಂತಹ ಅಂಗುಲೀಯಕ. ಮತ್ತೊಂದು ಸುವರ್ಣ, ಅದರ ಬಣ್ಣವೂ ಸುಂದರವಾಗಿದೆ. ಅಂದರೆ ಬಂಗಾರಕ್ಕೆ ಹೆಚ್ಚು ಬೇರೆ ಏನೂ ಸೇರಿಸಲಿಲ್ಲ ಅಂತ ಅರ್ಥ. ವರ್ಣ ಅಂದರೆ ಬಣ್ಣ ಅಂತ ಅರ್ಥ. ಸುವರ್ಣ ಫಳಫಳಾಯಮಾನವಾದ ರತ್ನ ಖಚಿತವಾದ ವಜ್ರಾದಿಯುಕ್ತವಾದಂತಹ ವಿಶಿಷ್ಟವಾದಂತಹ ಅಂಗುಲೀಯಕ ಅಂದರೆ ಉಂಗುರ. ಮತ್ತೊಮ್ಮೆ ಸುವರ್ಣ ಅಂತಾರೆ 4ನೇ ಬಾರಿ. ಅದಕ್ಕೆ ಅರ್ಥ ತೇ ಸುವರ್ಣಸ್ತು ಷೋಡಶ ಅಂತ ಅಮರಕೋಶದಲ್ಲಿ ಪರಿಮಾಣಗಳನ್ನು ಹೇಳ್ತಾ ಹೋಗ್ತಾರೆ. ತೊಲೆ ಅಂತ ಹೇಳ್ತೇವೆ ನಾವು ಇವತ್ತು. ಸುವರ್ಣವನ್ನು ಲೆಕ್ಕಾಚಾರ ಮಾಡುವಾಗ ಎಷ್ಟು ತೊಲೆ ಅಂತ ತೊಲೆ ಲೆಕ್ಕಾಚಾರ ಹೇಳ್ತೇವೆ. ಆ ತೊಲೆಗಳು ಆಗಬೇಕು ಅಂತ ಆದರೆ ಲೆಕ್ಕಾಚಾರ ಶುರು ಆಗುವುದು ಎಲ್ಲಿಂದ ಅಂದರೆ ಗುಲಗುಂಜಿಯಿಂದ ಲೆಕ್ಕ ಆಗ್ತದೆ. ಸಾಮಾನ್ಯವಾಗಿ ಭಾರತ ದೇಶದ ಎಲ್ಲ ಗುಲುಗುಂಜಿಗಳು ಒಂದೇ ಪರಿಮಾಣದಲ್ಲಿರ್ತದೆ ಅಂತ ಒಂದು ನಂಬಿಕೆ. ಆ ನಿಟ್ಟಿನಿಂದ ಗುಲುಗುಂಜಿಯಿಂದ ಯಾವತ್ತೂ ಬಂಗಾರವನ್ನು ಲೆಕ್ಕಾಚಾರ ಹಾಕೋದು. 80 ಗುಲುಗುಂಜಿಯಷ್ಟು ಭಾರ ಇದ್ದರೆ ಅದಕ್ಕೆ ಒಂದು ಸುವರ್ಣ ಅಂತ ಹೆಸರು. ಅದು ಸುವರ್ಣದಷ್ಟು ಸುವರ್ಣದ ಅಂಗುಲೀಯಕ ಅಂದರೆ 80 ಗುಲುಗುಂಜಿಯಷ್ಟೇ ತೂಕವುಳ್ಳಂತಹ ಬಂಗಾರದಿಂದ ನಿರ್ಮಿಸಿದಂತಹ ಅಂಗುಲೀಯಕ ಅಂತ. ಸುವರ್ಣ ಶಬ್ದ ಒಂದು ಪರಿಮಾಣ ವಿಶೇಷವಾಚಕವಾದಂತಹ ಶಬ್ದ. ಅಂತಹ ಅಂಗುಲೀಯಕ, ಆ ಅಂಗುಲೀಯಕ ಅವಳ ಕೈಗೆ ಸಿಕ್ಕಿದ್ದೇ ತಡ ಅವಳದನ್ನು ಎದೆಗೆ ಆನಿಸಿಕೊಂಡು ಕಣ್ಣಿಗೆ ತಾಗಿಸಿಕೊಂಡು ತಲೆಯಲ್ಲಿ ಇಟ್ಟುಕೊಂಡು ಶ್ರೀರಾಮಚಂದ್ರನೇ ನನ್ನ ಶರೀರದಲ್ಲಿ ಸ್ಪರ್ಶಿಸ್ತಾ ಇದ್ದಾನೆ ಅನ್ನುವ ಭಾವದಿಂದ ಭಾವುಕಳಾಗಿ ಬಿಡ್ತಾಳೆ. ಅವಳಿಗೆ ನಾನು ರಕ್ಕಸರ ರಾಜಧಾನಿಯಲ್ಲಿ ರಕ್ಕಸಿಯರ ಮಧ್ಯದಲ್ಲಿದ್ದೇನೆ ಅನ್ನುವ ವಿಷಯವೂ ಕೂಡ ಮರೆತು ಹೋಗ್ತದೆ. ರಾಮನ ಸನ್ನಿಧಾನದಲ್ಲಿರತಕ್ಕಂತಹ ಸಂಪೂರ್ಣ ಪ್ರಫುಲ್ಲ ಭಾವ ಆಕೆಯ ಮುಖದಲ್ಲಿ ಕಾಣಿಸಿಕೊಳ್ತದೆ. ಆಕೆ ರಾಮನ ಜೊತೆಗಿದ್ದಾಗ ಏನು ಆನಂದದ ಅನುಭೂತಿ ಇದೆ, ಆ ಅನುಭೂತಿಯ ಅಭಿವ್ಯಕ್ತಿಯನ್ನು ಮುಖದಲ್ಲಿ ತೋರಿಸ್ತಾ ಇದ್ದರೆ ಹನುಮಂತನಿಗೆ ಆನಂದವೂ ಆನಂದ. ನನ್ನ ಜೀವನದ ಪರಮ ಸುಂದರ ಕ್ಷಣ. ಇಂತಹ ದುಃಖದಲ್ಲಿದ್ದಂತಹ ಪರಮ ಗುಣ ಸಂಪನ್ನೆಯಾದಂತಹ ಪತಿವ್ರತ ಸ್ತ್ರೀಗೆ ಇಂತಹ ಒಂದು ಆನಂದವನ್ನು ಕೊಡುವುದಕ್ಕೆ ನಾನು ನಿಮಿತ್ತನಾದೆ ಅನ್ನುವುದು ಆಕೆಗೆ ಅಷ್ಟು ಇಷ್ಟವಾದಂತಹ, ಆತನಿಗೆ ಅಷ್ಟು ಇಷ್ಟವಾದಂತಹ ವಿಷಯವಾಗ್ತದೆ. ಆ ನಿಟ್ಟಿನಿಂದ ಸಂತಸದಿಂದ ಆತ ಸೀತೆಯ ತಾಯಿಯ ಮುಖಾರವಿಂದವನ್ನು ನೋಡ್ತಾ ಇದ್ದಾನೆ. ಇಷ್ಟರಲ್ಲಿ ಸೀತಾಮಾತೆ ಆ ಉಂಗುರದ ಬಗ್ಗೆ ಹನುಮಂತನಲ್ಲಿ ಮನಬಿಚ್ಚಿ ಮಾತಾಡ್ತಾಳೆ. ಇನ್ನು ಅವಳಿಗೆ ಸಂಶಯ ಇಲ್ಲ, ಇದು ರಾಮ ಬಿಟ್ಟು ಬೇರೆಯವರಿಂದ ಈ ರೀತಿಯ ಮುದ್ರಿಕೆಯ ಹಸ್ತಾಂತರ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅದರ ಸ್ಪರ್ಶದಲ್ಲೇ ರಾಮನ ಅನುಭೂತಿ ಬರ್ತಾ ಇದೆ. ಆದ್ದರಿಂದ ಇನ್ನೂ ನಾನು ಈ ಮರ್ಕಟನಲ್ಲಿ ಸಂಶಯವನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತಿಲ್ಲ. ಆಕೆ ಹೇಳ್ತಾಳೆ, ಇದು ಸಾಮಾನ್ಯವಲ್ಲ ಉಂಗುರ, ಜನಕರಾಜನಿಂದ ನನ್ನ ಗಂಡನಿಗೆ ಬಂದದ್ದು. ಹಾಗಾಗಿ ನಮ್ಮ ತವರು ಮನೆಯದ್ದಿತು, ಅದು ಮಹತ್ವ. ಆದರೆ ಜನಕರಾಜ ಇದನ್ನು ನನ್ನ ಗಂಡನಿಗೆ ಕೊಟ್ಟದ್ದಲ್ಲ, ನನ್ನ ಗಂಡನ ಅಪ್ಪನಿಗೆ ದಶರಥನಿಗೆ ಉಡುಗೊರೆಯಾಗಿ ಕೊಟ್ಟಂತಹ ಉಂಗುರ. ದಶರಥ ಮಿಥಿಲಾ ದೇಶದಿಂದ ಬಂದಂತಹ ಉಂಗುರ ಅಂತ ಅದಕ್ಕೆ ಬಹಳ ಮಹತ್ವ ಕೊಟ್ಟು, ಬಹುಶಃ ಅಲ್ಲೆಲ್ಲ ಉಂಗುರಕ್ಕೆ ಮಹತ್ವ ಇರ್ಬೋದು, ಕೆಲವು ಊರಿನ ಬಂಗಾರಕ್ಕೆ ಮಹತ್ವ ಇದ್ದ ಹಾಗೆ. ಅಂಥದ್ದು ಜನಕಪುರಿಯಿಂದ ಬಂದದ್ದು ಅನ್ನುವ ಕಾರಣದಿಂದ ಅದು ಕೂಡ ನನ್ನ ಹಿರಿಯ ಮಗನ
ಅಲ್ಲ, ತನ್ನ ಮಕ್ಕಳ 4 ಮಕ್ಕಳ ಮಾವ ಕೊಟ್ಟಂತಹದ್ದು ಅನ್ನೋದು ಪ್ರೀತಿಯಿಂದ ಆ ಬಂಗಾರದಲ್ಲಿ ಒಂದು ರಾಮನಾಮವನ್ನು ಕೆತ್ತಿಸಿ ಅದನ್ನು ರಾಜಮುದ್ರಿಕೆಯನ್ನಾಗಿಸಿ ಮಗನಿಗೆ ತೊಡಿಸಿತು. ಹಾಗಾಗಿ ಇದನ್ನು ನಾನು ರಾಮನ ಕೈಯಿಂದ ನನ್ನ ಕೈಗೆ ಬಂದಾಗ ಇದನ್ನು ನೋಡಿದ ಕೂಡಲೇ ನನಗೆ ಮೊದಲು ನೆನಪಾಗುವುದು ದಶರಥ. ಎಷ್ಟು ಪ್ರೀತಿಯಿಂದ ನಾವಿಬ್ಬರು ಜೊತೆಗಿರಬೇಕಾದ್ರೆ ತನ್ನ ಮಗನಿಗೆ ತೊಡಿಸಿದ್ದಾನೆ ದಶರಥ. ಆ ದಶರಥನಿಗೆ ಅವತ್ತು ಉಡುಗೊರೆ ಕೊಡಬೇಕಾದ್ರೆ ಅಂತಹ ಉಂಗುರವನ್ನು ತಗೊಂಡಂತಹ ದಶರಥ ಮಹಾರಾಜರು ನನ್ನ ಅಪ್ಪನಾದಂತಹ ಜನಕ ಮಹಾರಾಜನನ್ನು ಎಂಥ ಪ್ರೀತಿಯ ಉಡುಗೊರೆ ಅಂತ ಆ ಉಡುಗೊರೆಯ ಮೂಲಕ ತಮ್ಮ ಪ್ರೀತಿಯನ್ನು ವಿನಿಮಯಿಸಿಕೊಂಡಿದ್ದಂತಹ ದೃಶ್ಯ ಎಲ್ಲ ಕಣ್ಣಿಗೆ ಕಟ್ಟಿ ಬರ್ತದೆ ಅಂತ ಅದನ್ನು ಆಕೆ ವಿವರಣೆ ಕೊಡ್ತಾಳೆ. ಇಂದ ಉಡುಗೊರೆ ಕೊಡುವುದರಿಂದ ಇಂಥದ್ದೆಲ್ಲ ಇದೆ ಅಂತ ಗೊತ್ತಾಗುವುದು ರಾಮಾಯಣ ಓದಿದ ಮೇಲೆ. ಏನು ಅವರು ಉಡುಗೊರೆ ಕೊಟ್ಟರು ಇವರು ಇನ್ನೊಬ್ಬರಿಗೆ ಅಂತ ತಲುಪಿಸಿ. ಈಗ ರೌಕೆ ಪೀಸುಗಳು ನಡೆಯುವುದೇ ಹಾಗೆ, ಇವ್ರಿಗೆ ಕೊಡುದು ಅವ್ರಿಗೆ ಕೊಡುದು. ಅದು ಯಾರಿಗೆ ಕೊಟ್ಟಿರೋದು ಗೊತ್ತಾಗೋದಿಲ್ಲ. ಆ ರೀತಿ ನಡೀತಾ ಹೋಗ್ತದಲ್ಲ. ಇಲ್ಲಿ ಉಡುಗೊರೆಯ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಸೀತಾಮಾತೆ ರಾಮನ ವೃತ್ತಾಂತ ಏನು ಕಥೆ, ಯಾಕೆ ಇನ್ನೂ ನನ್ನ ಬಗ್ಗೆ ಮಾಹಿತಿ ಸಿಗಲಿಲ್ವಾ? ರಾವಣ ಕದ್ದುಕೊಂಡು ಹೋಗುವುದಾದರೆ ಹೇಗಿದ್ರೂ ಲಂಕೆಯ ಕಡೆಗೆ ಬಂದಿರ್ತಾನೆ, ಮಾಹಿತಿ ಸುಲಭ ಅಲ್ವಾ? ಜಟಾಯು ಬೇರೆ ಪೆಟ್ಟು ತಿಂದು ಸತ್ತು ಹೋದ. ನನ್ನಿಂದ ನಾನು ಇವತ್ತಿಗೂ ನನಗೆ ದುಃಖ, ರಾಮಚಂದ್ರನ ದುಃಖಕ್ಕಿಂತ ಹೆಚ್ಚಿನ ದುಃಖ ನನಗೆ ಆಗ್ತಾ ಇರತಕ್ಕಂಥದ್ದು ಜಟಾಯುವಿನ ಬಗ್ಗೆ ಅಂತ ಹೇಳ್ತಾರೆ. ವೃದ್ಧ ಜಟಾಯು ದಶರಥನ ಗೆಳೆಯ. ಆದ್ದರಿಂದ ರಾಮಚಂದ್ರನಿಗೆ ದಶರಥನ ಸ್ಥಾನದಲ್ಲಿದ್ದು ರಾಮಚಂದ್ರನ ಯೋಗಕ್ಷೇಮಗಳನ್ನೆಲ್ಲ ನೋಡಿಕೊಳ್ತಾ ಇದ್ದಂತಹ ನಮ್ಮ ಪಂಚವಟಿಯ ಪರ್ಣಶಾಲೆಯ ಪಕ್ಕದಲ್ಲೇ ವಾಸವಿದ್ದಂತಹ ಜಟಾಯು, ಆ ಜಟಾಯು ನನ್ನನ್ನು ಈ ದುರುಳ ಪುಷ್ಪಕದಲ್ಲಿ ಏರಿಸಿಕೊಂಡ ಸಂದರ್ಭದಲ್ಲಿ ಅದನ್ನು ಕಂಡು ಸನಿಹದಲ್ಲಿ ರಾಮಲಕ್ಷ್ಮಣರಿಲ್ಲ, ಆದ್ದರಿಂದ ರಕ್ಷಕ ನಾನೇ ಹೋಗಬೇಕು, ತನ್ನಲ್ಲಿ ಶರೀರದಲ್ಲಿ ಶಕ್ತಿ ಇಲ್ಲದೆ ಹೋದರೂ ಮುದಿಯನಾದಂತಹ ಜಟಾಯು ಈ ರಾವಣನ ಜೊತೆಗೆ ಹೋರಾಡಿದ. ರೆಕ್ಕೆ ಮುರಿದು ಕೆಳಕ್ಕೆ ಬಿದ್ದ. ನಾನು ಅಲ್ಲಿಂದ ರಾಮನನ್ನು ಕಾಣು ಅಂತ ಅಷ್ಟೇ ಆಶೀರ್ವಾದ ಮಾಡಿ ಬಂದೆ. ಏನಾಯಿತು ಗೊತ್ತಿಲ್ಲ ಅಂತ. ರಾಮನನ್ನು ಕಂಡ, ಮೋಕ್ಷವನ್ನೇ ಕೊಟ್ಟಿದ್ದಾನೆ ರಾಮ ಅಂತ ಇವು ಹೇಳಿದಾಗ ಸಮಾಧಾನ. ಈಗ ಇಲ್ಲಿ ತನಕ ಅವಳಿಗೆ ಅದೇ ಆಲೋಚನೆ ಅಂತೆ. ಜಟಾಯು ನನ್ನನ್ನು ಬದುಕಿಸುವುದಕ್ಕೋಸ್ಕರ, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಹೋರಾಡಿ ನನಗೋಸ್ಕರ ಪ್ರಾಣ ತೆತ್ತನಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು. ರಾಮನ ದರ್ಶನ ಆಯಿತು. ಹಾಗಾದರೆ ಗೊತ್ತಾಗಿದೆ ರಾಮನಿಗೆ. ಇಷ್ಟಾಗಿ ಈಗ ಸುಗ್ರೀವನ ಕಥೆಯನ್ನು ಹೇಳ್ತಾನೆ. ಸುಗ್ರೀವನ ಜೊತೆಗೆ ನಡೆದ ಗೆಳೆತನ. ಈಗ ರಾಮನ ಪಕ್ಷ ಬಹಳ ದೊಡ್ಡದು, ಲಕ್ಷ್ಮಣ ಮಾತ್ರ ಇರುವುದಲ್ಲ, ಸುಗ್ರೀವನ ಕೋಟಿ ಅರ್ಬುದ ಅಗೌಘಗಳೆಲ್ಲ ಜೊತೆಗೆ ಸೇರಿಕೊಂಡಿದ್ದಾವೆ. ಅಷ್ಟು ದೊಡ್ಡ ಸೇನೆ ರಾಮನ ಜೊತೆಗಿದೆ ಅಂತ ಇಷ್ಟೆಲ್ಲ ಹೇಳಿದಾಗ ಸೀತೆಗೆ ಒಂದೊಂದು ವಿಷಯವನ್ನು ಕೇಳಿದಾಗಲೂ ಸಮಾಧಾನ ಆಗ್ತದೆ. ಆದರೂ ಆಗಾಗ ಹನುಮಂತನನ್ನು ನೋಡ್ತಾಳೆ, ಚೂರು ಕಣ್ಣಿನಲ್ಲಿ ಸಂಶಯದ ಛಾಯೆ ಬರುವುದು. ನಾನೆಲ್ಲ ಮನ ಬಿಚ್ಚಿ ಮಾತಾಡ್ತಾ ಇದ್ದೇನೆ, ಅಕಸ್ಮಾತ್ ರಾವಣನೇ ವೇಷ ಹಾಕಿದ್ರೆ ಅಂತ. ಈ ರಾವಣ ಅಷ್ಟು ಬೆದರಿಕೆ ಹುಟ್ಟಿಸಿ ಬಿಟ್ಟಿದ್ದಾನೆ. ಆಗ ಈತ ಹೇಳ್ತಾನೆ, ನನಗೆ ಇನ್ನೊಂದು ವೃತ್ತಾಂತವನ್ನು ಹೇಳಿದ್ದಾರೆ, ಕಾಕ ವೃತ್ತಾಂತವನ್ನು. ಅದು ಸೀತೆ ಈತನಿಗೆ ಹೇಳ್ತಕ್ಕಂಥದ್ದು ಒಂದು ಕಾಕಾಸುರ ವೃತ್ತಾಂತ. ಈತನೂ ಘಟಿಸಿದಂತಹ ಒಂದು ವೃತ್ತಾಂತವನ್ನು ರಾಮಚಂದ್ರದಿಂದ ಹಿಡ್ಕೊಂಡು ಬಂದಿದ್ದಾನೆ. ದೊಡ್ಡ ವೃತ್ತಾಂತ ಅದು, ಆ ವೃತ್ತಾಂತ ಈಗ ಬೇಡ. ಅಂತೂ ಏಕಾಂತದಲ್ಲಿ ನಡೆದ ಒಂದು ವೃತ್ತಾಂತ ವಿಶೇಷವನ್ನು ರಾಮಚಂದ್ರದಿಂದ ತಿಳಿದಂತಹ ಹನುಮಂತ ಅದನ್ನು ಸೀತಾಮಾತೆಗೆ ಹೇಳ್ತಾನೆ. ಈಗ ದೃಢ ಆಯಿತು. ಈ ವಿಷಯ ರಾಮನಿಗೆ ಮತ್ತು ನನಗೆ ಬಿಟ್ಟು ಲಕ್ಷ್ಮಣನಿಗೂ ಗೊತ್ತಿಲ್ಲ. ಅಂಥ ವಿಷಯವನ್ನು ಈತ ಹೇಳ್ತಾನೆ ಅಂತೇಳಿದರೆ ಸರಿ ಹೋಯ್ತು. ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಿದ. ನಿನ್ನ ಆಭರಣಗಳೆಲ್ಲ ಸುಗ್ರೀವನ ಕೈಯಲ್ಲಿ ರಕ್ಷಿತವಾಗಿತ್ತು. ನೀನು ಆಕಾಶ ಮಾರ್ಗದಲ್ಲಿ ಹೋಗುವಾಗ ಅದನ್ನೆಲ್ಲ ಕಟ್ಟಿ ಬಿಸಾಡಿದಿ. ನಾನು ಮತ್ತು ಸುಗ್ರೀವ ಋಷ್ಯಮುಖದ ಮಹಾಬಂಡೆಯಲ್ಲಿ ನಿಂತಿದ್ದಾಗ ಆ ಪ್ರದೇಶಕ್ಕೆ ಬಿದ್ದದ್ದನ್ನು ಗಮನಿಸಿ ನಾವದನ್ನು ಹಿಡ್ಕೊಂಡ್ವಿ. ಅದರಲ್ಲಿ ಯಾವ ಯಾವ ಆಭರಣಗಳು ಏನು ಅಂತ ಯಾರ್ದು ಅಂತ ನಮಗೇನೂ ಗೊತ್ತಾಗಲಿಲ್ಲ. ರಾಮಲಕ್ಷ್ಮಣರು ಬಂದು ಇದರಲ್ಲಿ ಇದು ಆಭರಣ ಸೀತೆಯದ್ದೇ ಅಲ್ವೇ ಅಂತ ರಾಮ ಕೇಳಿದಂತೆ ಲಕ್ಷ್ಮಣನ ಹತ್ರ. ಕೆಲವು ಗಂಡಂದರಿಗೆ ನಮ್ಮ ಹೆಂಡ್ತಿದ್ದೇ ಆಭರಣ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ತಮ್ಮನ ಹತ್ರ ಕೇಳಿದ, ಸೀತೆಯದ್ದೇ ಅಲ್ವೇ ಅಂತ. ಲಕ್ಷ್ಮಣನು ಕೂಡ ಆಭರಣಗಳನ್ನೆಲ್ಲ ನೋಡಿ ನೂಪುರಂತು ವಿಜಾನಾಮಿ ಸದಾ ಪಾದಾಬ್ಜ ವಂದನ. ಇದರಲ್ಲಿ ಬೇರೆ ಎಲ್ಲ ಸೀತೆಯದ್ದೋ ಗೊತ್ತಿಲ್ಲ ಅಣ್ಣ, ನಿನಗೆ ಗೊತ್ತಿರಬಹುದು. ಆದರೆ ಇದು ಕಾಲಿನ ಗೆಜ್ಜೆ ಅನ್ನೋದು ಮಾತ್ರ ಅವಳದೆ, ಸೀತೆಯದ್ದೇ. ಯಾಕೆ ದಿವಸ ನಾನು ಕಾಲಿಗೆ ನಮಸ್ಕಾರ ಮಾಡುವಾಗ ಕಾಣ್ತಾ ಇದ್ದದ್ದು. ಆದರೆ ಇದರಲ್ಲಿ ಒಂದರಲ್ಲಿ ಸಂಶಯ ಇಲ್ಲ ಅಂತ ಲಕ್ಷ್ಮಣ ಹೇಳಿದ ಅಂತ ಹೇಳಿದ. ಓ, ಇದು ಹನುಮಂತ ಹೌದು.
ಲಕ್ಷ್ಮಣನ ಬಗ್ಗೆ ಇಷ್ಟು ಸ್ಪಷ್ಟವಾದ ಅರಿವಿದೆ. ನನ್ನ ಆಭರಣಗಳಲ್ಲಿ ಅಲ್ಲಿ ಏನಿತ್ತು ಏನು ಇರಲಿಲ್ಲ, ಇಲ್ಲಿ ಏನಿದೆ ಅನ್ನೋದರ ಬಗ್ಗೆ ಇವನಿಗೆ ಜ್ಞಾನ ಇದೆ. ಆದ್ರಿಂದ ಇದು ರಾಮಚಂದ್ರನ ದೂತನಾಗಿ ಬಂದಿರತಕ್ಕಂಥ ವ್ಯಕ್ತಿ. ಆಮೇಲೆ ಸಂಶಯ ಇಲ್ಲ ಆಕೆಗೆ. ಆಕೆಯು ಆತನ ಜೊತೆಗೆ ಹೇಳ್ತಾಳೆ, ಇಲ್ಲಿ ನನ್ನನ್ನು ನಾಳೆ ಉಪ್ಪಿನಕಾಯಿ ಹಾಕುವ ಯೋಚನೆ ಮಾಡಿದ್ದಾರೆ. ನಾಳೆ ಅವನಿಗೆ ಬೆಳಗಿನ ಉಪಹಾರಕ್ಕೆ ನನ್ನನ್ನು ಉಪ್ಪಿನಕಾಯಿ ಹಾಕಿ ಕೊಡಬೇಕಂತೆ. ಇದು ಇವತ್ತಿನ ಮಾತಲ್ಲ, 1 ತಿಂಗಳಿನಿಂದ ಹೀಗೆ ನಡೀತಾ ಇದೆ. ಪ್ರತಿನಿತ್ಯವೂ ಇದೇ ಪರಿಸ್ಥಿತಿ. ಆದ್ದರಿಂದ ನಾನು ಇನ್ನು ಹೆಚ್ಚು ದಿನ ಇಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟ ವಾತಾವರಣ. ದೇವನಿವೇದಿತವಾದ ಅಮೃತಾನ್ನದಿಂದ ನನ್ನ ಶರೀರವನ್ನು ಪೋಷಿಸ್ತಾ ಇದ್ದೇನೆ. ಅದು ಇಂದ್ರ ಮಾಡಿದಂತಹ ಭಗವಂತ ರಾಮಚಂದ್ರನ ಸೇವೆ. ಇಂದ್ರನ ಮೂಲಕ ಲಭ್ಯವಾಗತಕ್ಕಂತಹ ಅಮೃತಾನ್ನವನ್ನು ಬಿಟ್ಟರೆ ನನ್ನ ಆಹಾರ ಮತ್ತೊಂದಿಲ್ಲ. ಇಂತಹ ಸ್ಥಿತಿಯಲ್ಲಿ ನಾನು ಕೇವಲ ಇನ್ನು 1 ತಿಂಗಳು ಇರುವುದಕ್ಕೆ ಸಾಧ್ಯ. ಅಷ್ಟರಲ್ಲಿ ಶ್ರೀರಾಮಚಂದ್ರ ಇಲ್ಲಿ ಬರುವ ಹಾಗೆ ಮಾಡುವ ಜವಾಬ್ದಾರಿ ನಿನ್ನದು ಅಂತ ಹೇಳ್ತಾಳೆ. ಅದಕ್ಕೆ ಹನುಮಂತ ಹೇಳ್ತಾನೆ, ನನಗೆ ಈ ಪರಿಸ್ಥಿತಿಯಲ್ಲಿ ನೀನು ಇಲ್ಲಿರುವುದು ಇಷ್ಟವಾಗ್ತಾ ಇಲ್ಲ. ಆದ್ದರಿಂದ ನನ್ನ ಬೆನ್ನ ಮೇಲೆ ಏರು. ನಾನು ಈ ಕ್ಷಣದಲ್ಲಿ ರಾಮಚಂದ್ರನ ಹತ್ರ ಕೊಂದು ಹೋಗಿ ಇಡ್ತೇನೆ. ಅದು ಬೇಡ ಅಂತಾಳೆ ಸೀತಾಮಾತೆ. ಅದು ರಾಮನಿಗೆ ಇಷ್ಟವಾಗಲಾರದು. ದುರುಳನಾದಂತಹ ರಾವಣ ನನ್ನನ್ನು ರಾಮನ ಅಸನ್ನಿಧಾನದಲ್ಲಿ ಕಳ್ಳನ ಹಾಗೆ ಕದ್ದುಕೊಂಡು ಬಂದಂತಹ ಪರಿಸ್ಥಿತಿಯಲ್ಲಿ ಲೋಕಕಂಟಕನಾಗಿ ನನಗೆ ಮಾತ್ರ ಅಪರಾಧ ಮಾಡ್ತಾ ಇರುವುದಲ್ಲವ, ಇಂತಹ ಎಷ್ಟೋ ಜನರಲ್ಲಿ ಇದೇ ರೀತಿಯ ಅಪಚಾರವನ್ನು ಮಾಡಿರತಕ್ಕಂತಹ ದುರುಳನನ್ನು ಶಿಕ್ಷಿಸದೆ ಅವನು ಹೇಗೆ ಕದ್ದುಕೊಂಡು ಬನ್ನೋ ಹಾಗೆ ನಾವು ರಾತ್ರೋರಾತ್ರಿ ಇಲ್ಲಿ ಅವರಿಗೆ ಹೇಳದೆ ಕೇಳದೆ ನನ್ನನ್ನು ಎತ್ತಿಕೊಂಡು ಹೋದರೆ ರಾಮ ಇದನ್ನು ಇಷ್ಟಪಡಲಾರ. ರಾಮನಂತಹ ಧೀರೋದಾತ್ತ ವ್ಯಕ್ತಿತ್ವಕ್ಕೆ ಇದು ಯೋಗ್ಯವಾದ ಕ್ರಮ ಅಲ್ಲ. ಅಷ್ಟೇ ಅಲ್ಲ, ನಾನು ಪರಪುರುಷನಾದಂತಹ ನಿನ್ನ ಶರೀರದ ಮೇಲೆ ಏರಿಕೊಂಡು ರಾಮಚಂದ್ರನ ಹತ್ತಿರಕ್ಕೆ ಹೋಗುವಂಥದ್ದು ಸಮಂಜಸ ಅಲ್ಲ. ಇದು ಸ್ವಲ್ಪ ಇಷ್ಟ ಆಗಲಿಲ್ಲ ಹನುಮಂತನಿಗೆ. ನನ್ನನ್ನು ಪರಪುರುಷ ಅಂತ, ನಾನೊಬ್ಬ ದೂತ, ರಾಜನ ದೂತನಾದಂತಹ ನನ್ನ ಮೇಲೆ ಏರಿಕೊಂಡು ಹೋಗುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ಅಷ್ಟು ಇಷ್ಟ ಆಗಲಿಲ್ಲ. ಆಗ ಸೀತಾಮಾತೆ ಹೇಳ್ತಾಳೆ, ಪರಪುರುಷ ನೀನು, ಬ್ರಹ್ಮಚಾರಿಯಾದಂತಹ ನಿನ್ನ ಮೇಲೆ ಏರಿ ಹೋಗುವುದು ನನಗಿಷ್ಟ ಅಲ್ಲ, ನಿನಗಿಷ್ಟ ಅಲ್ಲ. ಹಾಗೆ ಹೇಳ್ತಾನೆ. ಹೌದು, ನಾನು ಸುಮ್ಮನೆ ಹೇಳಿದ್ದು ಅಂತ ಹಾಗೆ ಹೇಳ್ತಾನೆ. ನಾನು ನೋಡುವ, ಈಗ ಒಂದು ಹೇಳುವ, ಇದಕ್ಕೆ ಸೀತಾಮಾತೆಯ ಉತ್ತರ ಏನು ಬರ್ತದೆ ಅಂತ ನೋಡಬೇಕು ಅಂತ ಕೇಳಿದ್ದಷ್ಟೇ. ಹಾಗಿದ್ರೆ ನನ್ನ ಮೈ ಮೇಲೆ ಏರಿ ಬರುವುದು ಬೇಡ. ನಾನು ಈ ಅಶೋಕ ವನಿಕೆಯನ್ನೇ ಕಿತ್ತು ತಲೆ ಮೇಲೆ ಇಟ್ಟುಕೊಂಡು ಹೊರಟೋಗ್ತೇನೆ. ಹಾರುದು ನಮಗೇನು ಕಷ್ಟ ಏನಲ್ಲ. ಅದು ಇಡೀ ಅಶೋಕ ವನಿಕೆ. ಆಮೇಲೆ ಇಲ್ಲೊಂದು ಸರೋವರ ಇರಬೇಕು, ಅದಕ್ಕೆ ಕೆಂಪಾಂಬುದಿ ಅಂತ ಬೇಕಾದ್ರೆ ಹೆಸರಿಡಲಿ, ಇಲ್ಲ ಹನುಮಾಂಬುದಿ ಅಂತ ಹೆಸರಿಡಲಿ. ನಾವು ಈ ನೆಲವನ್ನೇ ಎತ್ತಿಕೊಂಡು ನಾನು ಶ್ರೀರಾಮಚಂದ್ರ ಇರತಕ್ಕಂತಹ ಋಷ್ಯಮೂಕದ ತಟಕ್ಕೆ, ಪಂಪಾ ತೀರಕ್ಕೆ ನಾನು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧ ಇದ್ದೇನೆ. ಸೀತೆ ನಕ್ಕು ಬಿಡ್ತಾಳೆ. ನಕ್ಕಾಗ ಇವನಿಗೆ ಅರ್ಥ ಆಯ್ತು, ಓ ನೀನು ಆಗಲೇ ಉತ್ತರ ಕೊಟ್ಟಾಯ್ತಲ್ವ, ರಾಮಚಂದ್ರನಿಗೆ ಇದೆಲ್ಲ ಇಷ್ಟವಾಗುವುದಿಲ್ಲ. ದುಷ್ಟನಾದಂತಹ ರಾವಣನನ್ನು ಕತ್ತರಿಸಿಯೇ ನಾನು ತೆಗೆದುಕೊಂಡು ಹೋಗಬೇಕು. ಸರಿ, ಹಾಗಾದ್ರೆ ನಿನ್ನನ್ನು ನೋಡಿ ಬಂದಿದ್ದೇನೆ ಅಂತ ನಾನು ರಾಮನಿಗೆ ಹೇಳಬೇಕು. ಆಗ ಸೀತೆ ಹೇಗಿದ್ದಾಳೆ ಅಂತ ಕೇಳ್ತಾನೆ. ನಾನು ಕಷ್ಟದಲ್ಲಿದ್ದಾಳೆ, ಪ್ರಾಣವನ್ನು ಉಸಿರು ಇಟ್ಟುಕೊಂಡಿದ್ದಾಳೆ ನಿನ್ನನ್ನು ಕಾಣುವುದಕ್ಕೋಸ್ಕರ ಅಂತ ಹೇಳಬೇಕಾಗ್ತದೆ. ನೀನೀಗ ನನ್ನನ್ನು ಹೇಗೆ ನಂಬಲಿಲ್ವೋ ಹಾಗೆ ರಾಮನೂ ನನ್ನನ್ನು ನಂಬದೇ ಹೋದರೆ, ಇದಕ್ಕಿಂತ ಮುಂಚೆಯೇ ಅವಳು ತಲೆಗೆ ಕೈ ಹಾಕಿ ಆಯ್ತಂತೆ. ಒಳಗಿದ್ದದ್ದನ್ನು ತೆಗೆದು ಚೂಡಾಮಣಿಯನ್ನು ತೆಗಿತಾಳೆ. ನೀನು ಉಂಗುರವನ್ನು ತಂದಿಟ್ಟಿದ್ದಿ, ಈ ಚೂಡಾಮಣಿಯನ್ನು ರಾಮನಿಗೆ ಕೊಡು. ನನ್ನನ್ನು ಕಂಡದ್ದಕ್ಕೆ ಅಭಿಜ್ಞಾನ ರೂಪದಲ್ಲಿರ್ತದೆ. ಎರಡನೆಯದ್ದು, ಒಂದು ನಮ್ಮಿಬ್ಬರಲ್ಲೇ ನಡೆದ ಒಂದು ಘಟನೆ. ಕಾಕಾಸುರ ನನ್ನ ಎದೆಯ ಭಾಗಕ್ಕೆ ಚುಚ್ಚಿದಾದ ಕುರಂಗ ಅಂತಕ್ಕಂತಹ ಅಸುರ ರಾಮ ಸಿಟ್ಟುಗೊಂಡು ಒಂದು ಅಲ್ಲಿದ್ದಂತಹ ಹುಲ್ಲಿನಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಅವನ ಮೇಲೆ ಪ್ರಯೋಗಿಸಿದಾಗ ಅವನು ಎಲ್ಲೆಲ್ಲೋ ಓಡೋಡಿ ಹೋಗಿ ತ್ರಿಲೋಕಗಳಲ್ಲಿ ರಕ್ಷಣೆ ಸಿಗದೇ ಹೋದಾಗ ಮತ್ತೆ ರಾಮನ ಹತ್ರ ಬರುವ ಹೊತ್ತಿಗೆ ಆತನ ಒಂದು ಕಣ್ಣನ್ನು ಅದು ಚುಚ್ಚಿ ನಾಶ ಮಾಡಿತ್ತು. ಆದ್ರಿಂದ ಕಾಗೆಗಳ ಜಾತಿಯೇ ಏಕಾಕ್ಷ ಆಗುವ ರೀತಿಯಲ್ಲಿ ಶ್ರೀರಾಮಚಂದ್ರ ಭೂತ ಭವ್ಯ ಭವಿಷ್ಯತ್ತುಗಳಲ್ಲಿ ಪ್ರತಿಯೊಂದು ಕಾಗೆಯ ಶರೀರದ ಕಣ್ಣಿನಲ್ಲಿ ವಾಸವಾಗಿದ್ದ ಕುರಂಗಾಸುರನೆಂಬಂತಹ ದುರುಳನನ್ನು ನಾಶ ಮಾಡಿದ್ದಾನೆ ಅಂತ ಒಂದು ಘಟನೆ. ಆ ಘಟನೆಯನ್ನು ಇದು ನನ್ನ ರಾಮನ ಮಧ್ಯದಲ್ಲಿ ನಡೆದ ಘಟನೆ ಹೀಗೆ ಅಂತ ಒಂದು ಹೇಳಿ, ಅಭಿಜ್ಞಾನ ಎರಡು. ಒಂದು, ನನಗೆ ಮಾತ್ರ ಗೊತ್ತಿದ್ದ ವಿಷಯವನ್ನು ನೀನು ರಾಮನಿಗೆ ಹೇಳಿದರೆ ನನ್ನನ್ನು ನೋಡಿದ್ದು ಸಿದ್ಧ. ಎರಡನೇದ್ದು, ಈ ಚೂಡಾಮಣಿಯನ್ನು ಕೊಟ್ಟರೆ ಎರಡು ಸಿದ್ಧ ಆಗ್ತದೆ, ತಗೊಂಡು ಹೋಗು.
ಈಗ ಹನುಮಂತನ ಕಪಿಮುಷ್ಟಿಯಲ್ಲಿ ಒಂದು ಖಾಲಿಯಾಗಿತ್ತು, ಯಾಕಂದರೆ ಅಲ್ಲಿ ತನಕ ಉಂಗುರ ಆದ್ರೆ. ಈಗ ಅದೇ ಮುಷ್ಟಿಯಲ್ಲಿ ಈಕೆಯ ಶಿರಸ್ಸಿನಲ್ಲಿದ್ದಂತಹ ಚೂಡಾಮಣಿಯನ್ನು ಶಾಂತವಾಗಿ ಸೇರಿಸಿಕೊಂಡ. ಅಂದರೆ ಗಟ್ಟಿ ಅದು ಮುರಿದು ಗುಂಡೆ ಆಗ್ತದೆ ಆಮೇಲೆ ಬಂಗಾರದ್ದು, ಅದಕ್ಕೋಸ್ಕರ ಅದು ಪುಡಿಯೂ ಆಗಬಾರ್ದು, ಕೈ ಜಾರಿಯೂ ಹೋಗಬಾರ್ದು. ಅದನ್ನು ಕೈಯಲ್ಲಿ ಮುಷ್ಟಿಯಲ್ಲಿ ಹನುಮಂತ ಸೇರಿಸಿಕೊಂಡ ಮೇಲೆ ಸೀತಾಮಾತೆಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಒಂದು ಅವಕಾಶ ಕೊಡಬೇಕು. ನಾನು ಹೀಗೆ ಹೊರಟ್ರೆ, ನಾನು ಬಂದ ವಿಷಯ ರಾವಣನಿಗೆ ತಿಳಿಸದೆ ನಾನು ಹೋದರೆ ರಾಮನ ಹೆಸರಿಗೆ ಮಸಿ ಆಗ್ತದೆ. ರಾಮನ ದೂತ ಬಂದಿದ್ದಾನೆ, ಊರಿಗೆ ಯಾರಿಗೂ ಗೊತ್ತಿಲ್ಲ. ಹೀಗಾಗಬಾರ್ದು. ಶ್ರೀರಾಮಚಂದ್ರನ ಹೆಸರು ಇಲ್ಲೆಲ್ಲ ಅಲ್ಲಲ್ಲಿ ಇಟ್ಟಿಗೆಗಳಲ್ಲಿ ಉಂಟಾಗಬೇಕು. ಜೈ ಶ್ರೀರಾಮ್ ಅಂತ ಬರಬೇಕು ಇಲ್ಲೆಲ್ಲ. ಹಾಗೆ ಬರಬೇಕು ಅಂತಾದರೆ ಅವನ ದೂತನಾದ ನಾನು ನನ್ನ ಒಂದು ಪರಾಕ್ರಮವನ್ನು ತೋರಿಸಿ ಹೋಗಬೇಕು. ಅದಕ್ಕೋಸ್ಕರ ಸೀತಾಮಾತೆ, ನಿನ್ನಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ, ಅನುಮತಿ ಬೇಕಾಗಿದೆ. ಈ ಅಶೋಕವನಿಕೆಯ ನೀನು ಯಾವ ಶಿಂಶಪಾ ವೃಕ್ಷದ ಕೆಳಗಿದ್ದೀಯೋ ಅದರ ಪಕ್ಕದ 4 ಮರಗಳನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಪುಡಿ ಮಾಡುವುದಕ್ಕೊಂದು ಅವಕಾಶ ಕೊಡು. ಸೀತಾಮಾತೆ ಬೇಕಾದಾಗಿ ಪುಡಿ ಮಾಡು ಅಂತ ಹೇಳ್ತಾರೆ ಸೀತಾಮಾತೆ. ವ್ಯಾಖ್ಯಾನಕಾರರು ತಗೊಳ್ತಾರೆ, ಇದು ರಾವಣನ ಹತ್ರ ಅನುಮತಿ ಕೇಳಬೇಕಾದ ವಿಷಯ. ಸೀತಾಮಾತೆ ಹತ್ರ ಅನುಮತಿ ಕೇಳಿದ್ಯಾಕೆ? ಸೀತಾಮಾತೆಗೆ ಸಂಬಂಧಪಡದ ಜಾಗವೇ ಭೂಮಿಯಲ್ಲಿ ಇಲ್ಲಂತೆ, ಎಲ್ಲವೂ ಅವಳ ಅಧೀನದಲ್ಲಿರತಕ್ಕಂಥದ್ದು. ಸಾಕ್ಷಾತ್ ಲಕುಮಿ ಅಂದರೆ ಪ್ರಕೃತಿ ಅಂತ ಅವಳಿಗೆ ಹೆಸರು. ಪ್ರಕೃತಿಗೆ ಅಭಿಮಾನಿನಿಯಾದಂತಹ ಆಕೆ ಅಲ್ಲಿ ಇರುವಾಗ ಅವಳು ಇರತಕ್ಕಂತಹ ವನವನ್ನು ನಾಶ ಮಾಡುವುದಕ್ಕೆ ಅವಳ ಅನುಮತಿಯನ್ನು ಪಡಿಬೇಕು. ಯಾವಾಗ ಈ ರಾವಣ ಸೀತಾಮಾತೆಯನ್ನು ಕದ್ದು ತಂದು ತನ್ನ ಲಂಕೆಯಲ್ಲಿಟ್ಟಿದ್ದಾನೋ ಅವತ್ತಿಗೆ ಲಂಕೆ ಅದು ಶ್ರೀರಾಮನ ವಶವಾಯಿತು. ಅವ ಸತ್ತ ಅಂತಲೇ ಅರ್ಥ. ಆದ್ದರಿಂದಾಗಿ ಸೀತಾಮಾತೆಯಲ್ಲಿ ಅನುಮತಿಯನ್ನು ಪಡೆದು ತಾನು ಅಲ್ಲಿಂದ ಜಿಗಿದಂತೆ ಒಂದು ಮರಕ್ಕೆ. ಮರದಲ್ಲಿ ಜೇನು ಕಟ್ಟಿತ್ತಂತೆ, ಆ ಜೇನೆಲ್ಲ ಪಾನ ಮಾಡಿದ. ಜೇನು ಪಾನ ಅದೇನು, ಅದರ ಗೂಡನ್ನು ತೆಗೆಯುವುದು, ಗೂಡನ್ನೇ ಬಾಯಿಗೆ ಹಾಕೋದು, ಸೀಪುವುದು, ಆಮೇಲೆ ಕೆಳಗೆ ಹಾಕೋದು. ಉಳಿದದ್ದು ಮಧ್ಯದಲ್ಲಿ ಅದರ ಮೇಣಗಳನ್ನೆಲ್ಲ ಕೆಳಗೆ ಹಾಕೋದು, ಖಾಲಿ ಮಾಡಿದ. ಆ ಜೇನುನೊಣಗಳೆಲ್ಲ ಹಾರಿ ಹೋಗಿ ಅಲ್ಲಿದ್ದಂತಹ ರಕ್ಷಕ ಭಟ್ರ ಮೇಲೆ ಕೂತಿತ್ತಂತೆ. ರಕ್ಷಕ ಭಟ್ರಿಗೆ ಯಾಕೆ ಹೀಗಾಯಿತು ಅಂತ, ನೀವು ರಕ್ಷಣೆ ಮಾಡೋದು ಬಿಟ್ಟು ಏನು ಮಾಡ್ತಾ ಇದ್ದೀರಿ ನೋಡಿ, ಅದಕ್ಕೂ ಸಿಟ್ಟು. ನೀವು ರಕ್ಷಕ ಭಟ್ರು ಇದ್ರದ್ದು, ಅಂಥವರು ರಕ್ಷಣೆ ಮಾಡದೆ ಸುಮ್ಮನೆ ಕೂತಿದ್ದೀರಿ ಬಟ್ಟಂಗ ಹೊಡ್ಕೊಂಡು ಅಂತ ಅವರ ಮೇಲೆ ಬಂದು ಕೂತಿತ್ತು. ಅವರು ಓಡಿದ್ರಿ ಎಲ್ಲೋ. ಈತ ಮರದಿಂದ ಮರಕ್ಕೆ ಹಾರಿ ಮರಗಳನ್ನೆಲ್ಲ ಪುಡಿಗುಡ್ತಾನೆ. ಯಾವ ಮರಕ್ಕೆ ಹೋಗಿ ಕೂತ್ಕೊಳ್ತಾನೆ ಅದರ ಟೊಂಗೆ ಹರಿಯುತ್ತೆ. ಟೊಂಗೆ ಹರಿದು ಕೂಡ ಇನ್ನೊಂದಕ್ಕೆ ಹರಿದು ಅದರ ಟೊಂಗೆಯನ್ನು ಬೀಳಿಸುವುದು, ಹರಿತಾ ಹೋಗುದು. ಅಶೋಕವನಿಕೆಯ ಮೇಲೆ ರಾವಣನಿಗೆ ಅತಿಶಯಿತವಾದ ಪ್ರೀತಿ. ಎಷ್ಟೋ ಗಿಡಗಳನ್ನು ರಾವಣ ತನ್ನ ಪತ್ನಿಯರ ಕೈಯಲ್ಲಿ ಬೆಳೆಸಿದ್ದಂತೆ. ಇದು ನಿಮ್ಮ ಹೆಸರಿನ ವೃಕ್ಷ ಅಂತ ಅವರವರಿಗೆ ಇಷ್ಟವಾದದ್ದು. ಅಂಥ ಪತ್ನಿಯರಿಗೆಲ್ಲ ಈಗ ಈ ವನವನ್ನೇ, ನಾವು ಬೆಳೆಸಿದ ಮರವನ್ನೇ ನಾಶ ಆಗುವ ಹಾಗೆ ಆಯ್ತಲ್ಲ, ಮರವೇ ನಾಶ ಆಗುವ ಹಾಗೆ ಆಯ್ತಲ್ವ ಅಂತ ರಾವಣನ ಅಸಾಮರ್ಥ್ಯದ ಬಗ್ಗೆ ಶಂಕೆ ಬರ್ತದೆ. ಆ ನಿಟ್ಟಿನಿಂದ ರಾವಣನಿಗೆ ಇಲ್ಲ ಸಲ್ಲದ ಸಿಟ್ಟು ಬಂತು. ಯಾವಾಗ ಭಟರು ಬಂದು ದೂರ ಹೇಳಿದರು, ಅವರು ದೂರ ಹೇಳಿದ್ದಿಷ್ಟೇ, ಯಾವುದೋ ಮಂಗ ಬಂದು ಎಲ್ಲವನ್ನು ನಾಶ ಮಾಡ್ತಾ ಇದೆ, ಒಂದು 15 ಭಟರನ್ನು ಹೊಡೆದು ನಾಶ ಮಾಡಿಬಿಟ್ಟಿದೆ, ನಮ್ಮ ರಕ್ಷಕ ಭಟ್ರೇ ಸತ್ತಿದ್ದಾರೆ ಅಂತ ವಿಷಯ ಬಂದು ತಿಳಿಸಿತು. ಭಾರೀ ಸಿಟ್ಟು ಬಂದು ಮಂತ್ರಿ ಪುತ್ರರನ್ನು ಕಳಿಸಿದ. ಧೂಮಮಾಲಿ ಮೊದಲಾದಂತಹ ತನ್ನ ಮಂತ್ರಿಗಳ ಪುತ್ರರು, ಪ್ರಹಸ್ತ ಮೊದಲಾದ ಮಂತ್ರಿಗಳ ಪುತ್ರರಂತೆ, ಅವರೆಲ್ಲ ಯುದ್ಧಕ್ಕೆ ಬಂದರು. ಹನುಮಂತ ಒಂದು ಮರವನ್ನು ಅಡ್ಡ ಬೀಳಿಸಿದ್ದ, ಅದೇ ಮರ ಹಿಡ್ಕೊಂಡು ಹೊಡೆದ, ಅಷ್ಟು ಜನ ಸತ್ತರಂತೆ. 7 ಜನ ಮಂತ್ರಿಪುತ್ರರು ಸತ್ತರು. ಮಹಾಪರಾಕ್ರಮಿಗಳಾದ ಮಂತ್ರಿಪುತ್ರರನ್ನೇ ಒಂದು ಮಂಗ ಕೊಂದಿದೆ ಅಂತಾದರೆ ಆವಾಗ ಆ ಮಂಗವನ್ನು ನಿಯಂತ್ರಿಸುವುದಕ್ಕೆ ಸಾಮಾನ್ಯರು ಸಾಕಾಗಲಿಕ್ಕಿಲ್ಲ ಅಂತ ತೀರ್ಮಾನಿಸಿ 2 ಮಂತ್ರಿಗಳನ್ನು ಕಳಿಸಿದ. ಭಾರಿ ಹೆಸರುವಾಸಿಯಾದಂತಹ ಮಂತ್ರಿಗಳು. ಅವರಿಬ್ಬರೂ ಇವನ ಕೈಯಲ್ಲಿ ಸತ್ತರು. ಇನ್ನು ನಮ್ಮ ಮಕ್ಕಳಲ್ಲಿ ಯಾರು ಹೋಗ್ತೀರಿ ಅಂತ ಕೇಳಿದ. ಅಕ್ಷಕುಮಾರ ಇದ್ದ. ಮಂಡೋದರಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಅವನು 3ನೇಯವ. ಅಕ್ಷಕುಮಾರ ಅಂತ ಅವನಿಗೆ ಹೆಸರು. ಅವ ಹೇಳ್ತಾನೆ, ನಾನು ಈ ಲೋಕದಲ್ಲಿ ರಾವಣನಿಗೆ ಸಮ ಅಂತ ಪ್ರಸಿದ್ಧಿಯನ್ನು ಪಡೆದವ. ಆದರೆ ನನಗೆ ಹಾಗಿಲ್ಲ, ನಾನು ರಾವಣನಿಗೆ ಸಮ ಅಲ್ಲ, ರಾವಣನಿಗಿಂತ ಸ್ವಲ್ಪ ಜಾಸ್ತಿ. ಇದು ಯಾರ ಹತ್ರ ಹೇಳುವುದು? ರಾವಣ ಹತ್ರ ಹೇಳಿದವ. ರಾವಣನ ಮಗ ರಾವಣನ ಮುಂದೆ ಹೇಳ್ತಾ ಇದ್ದಾನೆ, ನನ್ನ ಶಕ್ತಿ ಎಷ್ಟು ಅಂತ ಹೇಳಿದರೆ ರಾವಣನಿಗೆ ಸಮ. ಆದರೆ ಅಷ್ಟೇ ಅಲ್ಲ, ನಾನು ರಾವಣನಿಗಿಂತ ಜಾಸ್ತಿ ಓದಿದ್ದೇನೆ, ಕೆಲವು ಅಸ್ತ್ರಗಳು ಜಾಸ್ತಿ ಇವನಲ್ಲಿ ಉಪದೇಶ ಉಂಟು. ಇಂದ್ರನಲ್ಲೇ ಹೋಗಿ ಕೆಲವು ಉಪದೇಶ ಪಡ್ಕೊಂಡಿದ್ದಾನೆ, ಇಂದ್ರಜಿತುವಿನ ಜೊತೆಗೆ ಹೋಗಿ. ಆದ್ದರಿಂದ ಇವನು ವಿಶೇಷ ಬಲಿಷ್ಠ, ರಾವಣನಷ್ಟೇ ಸಂಪನ್ನ ಅಂತ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ. ರಾವಣನಿಗೆ ಎಷ್ಟು ಶಕ್ತಿಯೋ ಅಷ್ಟೇ ಶಕ್ತಿಯುಳ್ಳಂತ ಇನ್ನು 2 ಅಲ್ಲಿ ಇದ್ರು. ಅವರಲ್ಲಿ ಒಬ್ಬ ಇಂದ್ರಜಿತ್ತು, ಮತ್ತೊಬ್ಬ ಅಕ್ಷಕುಮಾರ ಅಂತ. ಈಗ ಈ ಅಕ್ಷಕುಮಾರ ಯುದ್ಧಕ್ಕೆ ಬಂದ.
ಮಹಾ ಅಸ್ತ್ರಗಳನ್ನು ಹಿಡ್ಕೊಂಡೇ ಬಂದ, ಶಸ್ತ್ರಗಳನ್ನಲ್ಲ. ಅಸ್ತ್ರ ಅಂದರೆ ಮಂತ್ರಪುರಸ್ಸರವಾಗಿ ಹೊಡೆಯತಕ್ಕಂತಹ ಅಸ್ತ್ರಗಳು. ಹನುಮಂತ ನೋಡಿದ, ಇವನನ್ನು ಕೊಲ್ಲುವುದೋ ಬಿಡುವುದೋ ಅಂತ ಯೋಚಿಸಿದ. ಯಾಕೆ ಅಂತ ಹೇಳಿದರೆ ಇವನು ರಾವಣನ ಮಗ, ಆದ್ದರಿಂದ ಶ್ರೀರಾಮಚಂದ್ರನಿಗೆ ಬಲಿಯಾಗಬೇಕಾದ ವ್ಯಕ್ತಿಗಳು. ಆದರೆ ಈ ಅಕ್ಷಕುಮಾರನನ್ನು ಕೊಂದರೆ ಊರಿನಲ್ಲಿ ದೊಡ್ಡ ಸುದ್ದಿ. ಮರುದಿವಸ ಎಲ್ಲ ಪತ್ರಿಕೆಯಲ್ಲೂ ಹನುಮಂತನ ಚಿತ್ರ ಬರ್ತದೆ. ಆಗ ರಾಮಚಂದ್ರನಿಗೆ ದೊಡ್ಡ ಹೆಸರು. ರಾಮಚಂದ್ರನ ದೂತ ಇಷ್ಟು ಕೆಲಸ ಮಾಡಿದ, ಕೊಲ್ಲಬೇಕು. ನಿಜವಾಗಿ ನನಗೆ ಒಳ್ಳೆಯ ಹೆಸರು ಬರಬೇಕಾದರೆ, ರಾಮಚಂದ್ರನಿಗೆ ಹೆಸರು, ರಾಮಚಂದ್ರ ಇಲ್ಲಿ ಹೆಸರಾಗಬೇಕಾದರೆ ನಾನು ರಾವಣನನ್ನು ಕೊಲ್ಲಬೇಕು. ಆದರೆ ರಾವಣನನ್ನು ಕೊಂದರೆ ರಾಮನಿಗೆ ಇಷ್ಟ ಆಗುವುದಿಲ್ಲ. ಯಾಕಂದರೆ ಅದು ರಾಮನದ್ದೇ ಬಲಿಯದು. ಇನ್ಯಾರನ್ನು ಕೊಲ್ಲಬೇಕು? ಅವನಿಗೆ ಸಮರಾದವರನ್ನು ಕೊಲ್ಲಬೇಕು. ಅವರಿಗೆ ಸಮರಾದವರು ಅಂದರೆ ಒಬ್ಬ ಇಂದ್ರಜಿತ್ತು, ಮತ್ತೊಬ್ಬ ಅಕ್ಷಕುಮಾರ. ಇಂದ್ರಜಿತ್ತುವನ್ನು ಕೊಲ್ಲೋಣ ಅಂತ ಹೇಳಿದರೆ ಆತನನ್ನು ಕೊಲ್ಲುವುದಕ್ಕೆ 14 ವರ್ಷ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ ಅಸ್ತ್ರ ಸಂಪನ್ನ ಬೇಕು ಅಂತ ವರ ಪಡೆದಿದ್ದಾನೆ. ನಾನು ಜೀವನ ಪೂರ್ತಿ ಬ್ರಹ್ಮಚರ್ಯ ಸಂಪನ್ನನಾದವ, ಜೊತೆಗೆ ಅಸ್ತ್ರ ಸಂಪನ್ನ ಅಲ್ಲ. ನಮ್ದೇನಿದ್ರು ಕೈಯಲ್ಲಿ ಗುದ್ದುವುದೇ ಜಾಸ್ತಿ, ಅಸ್ತ್ರ ಬಿಲ್ಲು ಬಾಣ ಹಿಡ್ಕೊಂಡು ಹೊಡೆಯುವುದಲ್ಲ. ಹಾಗಾಗಿ ಚತುರ್ಮುಖ ಬ್ರಹ್ಮನ ವರ ನಾಶವಾಗ್ತದೆ. ಆದ್ದರಿಂದ ನಾನು ಇಂದ್ರಜಿತ್ತನ್ನು ಕೊಲ್ಲುವುದು ಕೂಡ ಸರಿಯಲ್ಲ. ಅಷ್ಟೇ ಅಲ್ಲ, ಇಂದ್ರಜಿತ್ತಿನ ಮಹಾಶಕ್ತಿ ಏನು ಅಂತ ಪ್ರಪಂಚ ಕಾಣಬೇಕಾದರೆ ಅವನು ಈ ಯುದ್ಧದಲ್ಲಿ ಭಾಗವಹಿಸಬೇಕು, ರಾಮಚಂದ್ರನ ಯುದ್ಧದಲ್ಲಿ. ಆದ್ದರಿಂದಾಗಿ ನಚಾಸ್ಯ ಶಕ್ತಿ ರೀಕ್ಷ್ಯತೆ, ಆಚಾರ್ಯರು ಸುಂದರಕಾಂಡದಲ್ಲಿ ಹೇಳ್ತಾರೆ. ಒಂದು ವೇಳೆ ಅವನನ್ನು ಕೊಂದರೆ ಅವನ ಶಕ್ತಿ ಲೋಕಕ್ಕೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ತಯೋಹೋ ಸಮಂ ಅತಸ್ತಯೋರಿಮಂ ಸಮಂ, ಅವರಿಬ್ಬರಿಗೂ ಸಮನಾಗಿರ್ತಕ್ಕಂಥವ ಅಕ್ಷಕುಮಾರ. ಇವನನ್ನು ಸಾಯಿಸಿದೆ ಅಂತಾದರೆ ಇವ ರಾವಣನನ್ನು ಕೊಲ್ಲಬಲ್ಲವ ಅಂತ ಊರಿಗೆಲ್ಲ ಗೊತ್ತಾಗ್ತದೆ ಅಂತ ಹೇಳಿ ಅಕ್ಷಕುಮಾರ ಬಿಲ್ಲು ಹಿಡಿದು ಅದರಲ್ಲಿ ಅಸ್ತ್ರಮಂತ್ರವನ್ನು ಆಲೋಚನೆ ಮಾಡ್ತಾ ಬಾಣವನ್ನು ಹೂಡುವುದಕ್ಕೆ ಹೊರಟಾಗ ಇವ ಸೀದಾ ಅವನ ತಲೆಯ ಮೇಲೆ ಹಾರಿ ಕಾಲು ಹಿಡ್ಕೊಂಡಂತೆ. ಕಾಲು ಹಿಡಿದು ಭರ 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 20 ಸಲ ತಿರುಗಿಸಿ ಹೊಡೆದ. ಅವು ತಿರುಗಿಸಿದಾಗಲೇ ಶ್ವಾಸಗಟ್ಟಿ ಸತ್ತೋದಂತೆ. ಹೀಗೆ ಅಕ್ಷಕುಮಾರನನ್ನು ಗಾಳಿಯಲ್ಲಿ ತಿರುಗಿಸಿ ಸಾಯಿಸಿದ. ಅಕ್ಷ ಅನ್ನುವುದಕ್ಕೆ ಅರ್ಥ ಆಕ್ಸೆಲ್ ಅಂತ. ಅಕ್ಷದಂಡ ಅಂತ ಹೇಳಿದರೆ ರಥದ 2 ಚಕ್ರಗಳನ್ನು ಜೋಡಿಸ್ತಕ್ಕಂತಹ ದಂಡಕ್ಕೆ ಅಕ್ಷದಂಡ ಅಂತ ಹೆಸರು. ಅಕ್ಷ ಚಕ್ರ ತಿರುಗುವಾಗ ಅಕ್ಷದಂಡವೂ ತಿರುಗಬೇಕು. ಅಕ್ಷದಂಡ ತಿರುಗಿದಾಗಲೇ ಚಕ್ರ ತಿರುಗುವುದು. ಆ ಅಕ್ಷ ಹೇಗೆ ತಿರುಗುತ್ತೋ ಹಾಗೆ ಅಕ್ಷಕುಮಾರನನ್ನು ಸುರುಗಿಸಿ ನೆಲಕ್ಕೆ ಹೊಡೆದು ಸಾಯಿಸಿದ. ರಾವಣನಿಗೆ ಇಲ್ಲಿಯ ತನಕ ಕುಚೋದ್ಯ ಅಂತ ಅನಿಸ್ತಾ ಇತ್ತು. ಯಾವುದೋ ಮಂಗ, ಇವರೇನೋ ಶಸ್ತ್ರಗಿಸ್ತ್ರ ಹಿಡ್ಕೊಂಡು ಹೋಗ್ತಾ ಇಲ್ಲ, ಮಂಗ ಅಂತ ಅನ್ಕೊಂಡು ಮೆಲ್ಲ ಹೋರಾಡ್ತಾ ಇದ್ದಾರೆ, ಅದೇನೋ ಎಲ್ಲರನ್ನು ಹೊಡೆದಾಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದ. ಅಕ್ಷಕುಮಾರ ಸತ್ತ ಅಂತಾದಾಗ ಇದು ಅಸಾಮಾನ್ಯ ಮಂಗ ಅಂತ ಅರ್ಥ ಆಯಿತು. ನಾನೇ ಯುದ್ಧಕ್ಕೆ ಹೋಗಬೇಕು ಅಂತ ಹೊರಟಾಗ ಇಂದ್ರಜಿತ್ತು ಬಿಡಲಿಲ್ಲ. ಅಪ್ಪ, ಮಂಗರನ್ನು ಹೊಡೆಯುವುದಕ್ಕೆ ರಾಜಾಧಿರಾಜನಾದ ನೀನು ಹೊರಡುವುದು ಅಂತ ಹೇಳಿದರೆ ದೇಶಕ್ಕೆ ಆಗುವ ಅವಮಾನ ಆಗ್ತದೆ. ಆದ್ದರಿಂದ ನನಗೊಂದು ಅವಕಾಶ ಕೊಡು, ನಾನು ಬ್ರಹ್ಮಾಸ್ತ್ರದಿಂದ ಕಟ್ಟಿ ತರ್ತೇನೆ ಅಂತ ಹೇಳಿದ. ಇಂದ್ರಜಿತ್ತು ಆಂಜನೇಯನ ಸಮೀಪಕ್ಕೆ ಹೋಗಲೇ ಇಲ್ಲ. ಇವ ಎಲ್ಲಿ ಹಾರಿ ಆಗ ಅಕ್ಷಕುಮಾರ ಹೇಗೆ ಸತ್ತ ಅಂತೇಳಿ ವಿಚಾರ ಎಲ್ಲ ಕೇಳಿ ತಿಳ್ಕೊಂಡಿದ್ದಾನೆ. ಆದ್ದರಿಂದ ಬಹಳ ದೂರದಲ್ಲೇ ನಿಂತು ಆ ಆಂಜನೇಯನನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ಬ್ರಹ್ಮಮಂತ್ರವನ್ನು ಜಪಿಸಿ, ಗಾಯತ್ರಿಯ ಬ್ರಹ್ಮಮಂತ್ರ ಅಂತ ಹೆಸರು, ಅದನ್ನು ಜಪಿಸಿ ಅದರ ಮೂಲಕ ಬ್ರಹ್ಮಾಸ್ತ್ರವನ್ನು ಹೂಡಿ ನಮ್ಮ ಹನುಮಂತನ ಮೇಲೆ ಬಿಟ್ಟ. ಬ್ರಹ್ಮಾಸ್ತ್ರ ಬ್ರಹ್ಮಪಾಶವಾಗಿ ಹನುಮಂತನನ್ನೆಲ್ಲ ಬಂಧನ ಮಾಡ್ತಾ ಇದೆ. ಹನುಮಂತನಿಗೆ ಬ್ರಹ್ಮಾಸ್ತ್ರದಿಂದ ಬಿಡಿಸಿಕೊಳ್ಳುವುದು ಒಂದು ಅಸಾಧ್ಯ ಏನೂ ಅಲ್ಲ. ಯಾಕಂದರೆ ನಿಸ್ಸೀಮ ಪೌರುಷ ಬಲಸ್ಯ, ಆತನ ಬಲ ಪೌರುಷ ಅದವೆರಡಕ್ಕೆ ಯಾವತ್ತೂ ಲಿಮಿಟೇಷನ್ ಇಲ್ಲ, ಇದಿಷ್ಟು ಅನ್ನೋ ಒಂದು ಮಿತಿ ಇಲ್ಲ. ಅಮಿತವಾದ ಬಲ ವಿಶಿಷ್ಟನಾದಂತಹ ಜೀವೋತ್ತಮ ಶಕ್ತಿಗೆ ತನ್ನದೇ ಸ್ವರೂಪವಾದ ಬ್ರಹ್ಮನ ಒಂದು ಅಸ್ತ್ರವನ್ನು ಬಿಡಿಸಿಕೊಳ್ಳುವಂಥದ್ದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಆ ಬ್ರಹ್ಮಾಸ್ತ್ರದ ಬಂಧನ ಉಂಟಾದಾಗ ಬ್ರಹ್ಮಾಸ್ತ್ರದ ಉಪಸಂಹಾರ ಮಂತ್ರವನ್ನು ಹೇಳಿದರೆ ಅದು ಬಿಡುಗಡೆಗೊಳ್ತದೆ. ಉಪಸಂಹಾರ ಮಂತ್ರ ಹೇಳುವುದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಸ್ವತಃ ತಾನೂ ಕೂಡ ಬ್ರಹ್ಮ ಮಂತ್ರವನ್ನು ತಿಳಿದವ ಆಂಜನೇಯ. ಆದರೆ ಅವ ಹೀಗೆ ಆಲೋಚಿಸಿದ, ಹೇಗೂ ಬ್ರಹ್ಮಾಸ್ತ್ರ ಬಿದ್ದಿದೆ.